ಒಂದ್ ಕಡೆ ಮಂಡ್ಯ ಜಿಲ್ಲೆಯ ಹೋರಾಟದ ಇತಿಹಾಸವಾದ್ರೆ ಮತ್ತೊಂದು ಕಡೆ ಜನತಾದಳ ಪಕ್ಷದ ಹೋರಾಟದ ಇತಿಹಾಸವೂ ಕೂಡ ಸ್ಮರಿಸಿಕೊಳ್ಬೇಕಾದಂತ ಇವತ್ತಿನ ಈ ಒಂದು 25 ವರ್ಷದ ಬೆಳ್ಳಿ ಹಬ್ಬದ ಈ ಸುಸಂದರ್ಭದಲ್ಲಿ ನಾವು ನೀವೆಲ್ಲರೂ ಏನ್ ಸೇರಿದ್ದೀವಿ, ಬಹುಶಃ ತಾವೆಲ್ಲರೂ ನೋಡ್ತಾ ಇರ್ತೀರಿ ಮಾಧ್ಯಮಗಳಲ್ಲಿ ಬಹಳಷ್ಟು ಜನ ನಾಯಕರುಗಳು ಮಾತನಾಡಬೇಕಾದ್ರೆ ವೇದಿಕೆಗಳಲ್ಲಿ ಈ ವಿಚಾರವನ್ನ ಪದೇ ಪದೇ ಮಾತನಾಡ್ತಾ ಇರ್ತಾರೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಇವತ್ತು 93 ವಯಸ್ಸಿನ ದೇವೇಗೌಡರು ಸಾಹೇಬರು, ಇವತ್ತಿಗೂ ಕೂಡ ಅವರಲ್ಲಿ ಹೋರಾಟದ ಕಿಚ್ಚು ಸ್ವಲ್ಪನೂ ಕೂಡ ಕಮ್ಮಿ ಆಗಿಲ್ಲ. ನಮ್ಮ ನಾಡಿನ ಯಾವುದೇ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರು ಸಾಹೇಬರಿಗೆ ಇದ್ದಂತ ದೂರದೃಷ್ಟಿ, ಇವತ್ತಿಗೂ ಅವರಲ್ಲಿ ಇರ್ತಕ್ಕಂತ ಒಂದು ಬದ್ಧತೆಯನ್ನ ಪ್ರತಿನಿತ್ಯವೂ ಕೂಡ ಈ ವಯಸ್ಸಿನ ದೇವೇಗೌಡರು ಸಾಹೇಬರು ರಾಜ್ಯಸಭೆಯಲ್ಲಿ ಕನ್ನಡ ನಾಡಿನ ರೈತರ ಪರವಾಗಿ ನೀರಾವರಿಯ ಪರವಾಗಿ ಹರಾಜಿಸ್ತಾ ಇರ್ತಕ್ಕಂಥದ್ದನ್ನ ನೋಡಿದಾಗ ಎಲ್ಲ ಒಂದ್ ಕಡೆ ನಮ್ಮಂತ ನಿಮ್ಮಂತ ಯುವಕರಿಗೆ ಇವತ್ತು ದೇವೇಗೌಡರ ಸಾಹೇಬರ ಇವತ್ತಿನ ವಯಸ್ಸಿನಲ್ಲೂ ಅವರು ಮಾಡ್ತಾ ಇರ್ತಕ್ಕಂಥ, ಅವರು ಪಡ್ತಾ ಇರ್ತಕ್ಕಂಥ ರಾಜ್ಯದ ಪರವಾದಂತ ಹೋರಾಟಗಳನ್ನ ನೋಡಿದಾಗ ನಮ್ಗೆ ನಿಮ್ಮೆಲ್ಲರಿಗೂ ಕೂಡ ಇದು ಸ್ಫೂರ್ತಿ ಆಗಬೇಕಾ ಬೇಡವಾ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಿಮಗೆ ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ಕಾರಣ, ಕನ್ನಡ ನಾಡಿನಲ್ಲಿ ಸಾಕಷ್ಟು ಪ್ರಾದೇಶಿಕ ಪಕ್ಷಗಳು ಸ್ಥಾಪನೆ ಆದಂಥದ್ದನ್ನ ನೋಡಿದ್ದೇವೆ ನಾವು. ಆದ್ರೆ ಯಾವ ಕೂಡ ಪ್ರಾದೇಶಿಕ ಪಕ್ಷಗಳು ಆಯಾ ಸಂದರ್ಭಕ್ಕೆ ಚುನಾವಣೆಗೆ ಸೀಮಿತವಾಗಿ ಸ್ಥಾಪನೆ ಆದಂತ ಪಕ್ಷಗಳು, ಕೆಲವೊಂದಷ್ಟು ಪಕ್ಷಗಳು ಒಂದು ಚುನಾವಣೆಯನ್ನ ಎದುರಿಸಿ ಪಕ್ಷ ವಿಸರ್ಜನೆಯನ್ನ ಮಾಡಿರ್ತಕ್ಕಂಥ ಇತಿಹಾಸ ನೋಡಿದ್ದೇವೆ. ಮತ್ತೆ ಕೆಲವೊಂದಷ್ಟು ಪಕ್ಷಗಳು, ಒಂದಷ್ಟು ಜನ ನಾಯಕರುಗಳು ಎಲ್ಲೋ ಒಂದು ಕಡೆ ಅವರ ವೈಯಕ್ತಿಕ ಕಾರಣಗಳಿಂದ ಪಕ್ಷ ಹುಟ್ಟಾಕಿ ಚುನಾವಣೆಯನ್ನ ಎದುರಿಸದೆ ವಾಪಸ್ಸು ಹಿಂಪಡೆದಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೇವೆ. ಅದರ ಮಧ್ಯೆ ಜನತಾದಳ ಪಕ್ಷ 25 ವರ್ಷ ಪೂರೈಸಿದೆ ಅಂತಕ್ಕಂಥದ್ದಾದ್ರೆ ಬಹುಶಃ ಅದಕ್ಕೆ ಮೂಲ ಕಾರಣ ಯಾವ ರಾಜಕೀಯವಾಗಿ ರಾಜಕಾರಣದ ಕೆಲವೊಂದಷ್ಟು ಸನ್ನಿವೇಶಗಳು, ಕಷ್ಟದ ದಿನಗಳು ಜನತಾದಳ ಪಕ್ಷ ಎದುರು ನೋಡಿದಂತ ಸಂದರ್ಭದಲ್ಲಿ, ಅಂತ ಸಂದರ್ಭಗಳಲ್ಲಿ ಪಕ್ಷಕ್ಕೆ ಬೆಂತಟ್ಟಿ ಜನತಾದಳ ಪಕ್ಷದ ಪರವಾಗಿ ನಾವಿದ್ದೇವೆ, ದೇವೇಗೌಡರು ಸಾಹೇಬ್ರ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ, ಕುಮಾರಣ್ಣ ಅವರ ನಾಯಕತ್ವಕ್ಕೆ ಮತ್ತಷ್ಟು ಶಕ್ತಿಯನ್ನ ತಂದುಕೊಡ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನ ಹುಟ್ಟಿಸಿದಂಥದ್ದು ಮಂಡ್ಯ ಜಿಲ್ಲೆಯ ಎಲ್ಲ ನನ್ನ ಪುಣ್ಯಾತ್ಮ ತಂದೆ ತಾಯಿರನ್ನ ಇವತ್ತಿನ ದಿನ ನಾನು ಮತ್ತೊಮ್ಮೆ ಸ್ಮರಿಸಿಕೊಳ್ಳಿಕ್ಕೆ ಬಯಸ್ತೇನೆ. ನಮ್ಮೂರ್ ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.